ನಮಸ್ಕಾರ ಎಲ್ರಿಗೂ. ನಿನ್ನೆ ನಾನು ಪುಸ್ತಕ ಸಂತೆಗೆ ಹೋಗಿದ್ದೆ ಅಂತ ಪೋಸ್ಟ್ ಹಾಕಿದ್ಮೇಲೆ ಸುಮಾರು ಜನ ಕೇಳಿದ್ರು ಯಾವ್ಯಾವ ಪುಸ್ತಕ ತಂದ್ರಿ ಮೇಡಮ್ ಅಂತ. ಹಾಗಾಗಿ ಯಾವ್ಯಾವ ಪುಸ್ತಕ ತಂದೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಹೇಳ್ಬೇಕು ಅಂದ್ರೆ ನನಗೆ ಸಂತೆ ತುಂಬಾ ಖುಷಿ ಕೊಟ್ಟಿದ್ದು. ನಾನು ಇದ್ದಿದ್ದು ಒಂದು 2 ಅವರ್ ಅಷ್ಟೇನೆ ಅಂತ, ಮತ್ತೆ ಊರಿಗೆ ವಾಪಸ್ ಬರ್ಬೇಕಾಯ್ತು. ಅಲ್ಲಿ ತುಂಬಾ ಹೊತ್ತು ಸ್ಪೆಂಡ್ ಮಾಡಕ್ ಆಗ್ಲಿಲ್ಲ. ಆದ್ರೆ ಇಡೀ ದಿನ ಅಲ್ಲೇ ಓಡಾಡ್ಕೊಂಡಿದ್ರೆ ಎಷ್ಟ್ ಚೆನ್ನಾಗಿರೋದು ಅನ್ನೋ ರೀತಿ ಇತ್ತು. ಸುಮಾರು ಜನ ಸಾಹಿತ್ಯಾಸಕ್ತರೆಲ್ಲರೂ ಒಂದೇ ಕಡೆ ಇರೋದನ್ನ ನೋಡೋದೇ ಒಂಥರ ಕಣ್ಣಿಗೆ ಹಬ್ಬ ಇದ್ದಂತಿತ್ತು. ಎಲ್ಲಾ ಸ್ಟಾಲುಗಳಲ್ಲೂ ಏನಾದ್ರೂ ಫ್ರೀ ಅಥವಾ ಒನ್ ಗೆಟ್ ಒನ್ ಫ್ರೀ ಅಂತ ಹೇಳ್ತಾರಲ್ಲ, ಅಲ್ಲಿ ಇರ್ತಾರಲ್ಲ ಜನ, ಹಾಗೆ ತುಂಬಿ ತುಳುಕ್ತಾ ಇದ್ರು. ಜೊತೆಗೆ ನಾವು ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರೋಂತ ಅಂದ್ರೆ ಎಂದು ಮುಖಾಮುಖಿ ಆಗದೆ ಇರೋ ಫ್ರೆಂಡ್ಸ್ ಎಲ್ಲ ಅಲ್ಲಿ ಕಾಣಕ್ಕೆ ಸಿಕ್ರು. ಅದೊಂಥರ ವಿಶೇಷ ಅನುಭೂತಿ ಅಂತಾನೆ ಹೇಳ್ಬೋದು. ಎಲ್ಲಾ ಸ್ಟಾಲುಗಳಲ್ಲೂ ಜನ ಅದೇ ರೀತಿ ಇದ್ರಲ್ವಾ, ಅದು ಒಂಥರ ಖುಷಿ ಅನಿಸ್ತಾ ಇತ್ತು. ಅದ್ರ ಜೊತೆಗೆ ನಮ್ಮ ನೆಚ್ಚಿನ ಲೇಖಕರು ಸಹ ಅಲ್ಲೇ ಇದ್ರು. ಅವ್ರ ಕೈಯಿಂದ ಆಟೋಗ್ರಾಫ್ ತಗೊಳ್ಳೋದು, ಇದೆಲ್ಲ ಏನೋ ಒಂಥರ ಚಂದ ಅನಿಸ್ತಿತ್ತು. ನನಗೆ ವೈಯಕ್ತಿಕವಾಗಿ ತುಂಬಾ ಖುಷಿ ಕೊಟ್ಟಂತಹ ದಿನ ಆಗಿತ್ತು ನಿನ್ನೆ. ಅದ್ರ ಜೊತೆಗೆ ಹೋಗಿದೀವಿ ಅಂದ್ರೆ ಅಲ್ಲಿ ಏನಾದ್ರೂ ಸ್ವಲ್ಪ ಕೊಳ್ಳೇಬೇಕಲ್ಲ, ಹಾಗಾಗಿ ನಾನು ಸ್ವಲ್ಪ ಮಾತ್ರ ತಗೊಂಬಂದೆ. ಯಾಕಂದ್ರೆ ಈಗ ಆಲ್ರೆಡಿ ನನ್ನ ಹತ್ರ ಇನ್ನೂ ಒಂದ್ 2 ವರ್ಷಕ್ಕೆ ಹೋದಷ್ಟು ಬುಕ್ಗಳು ಲಿಸ್ಟ್ ಅಲ್ಲಿ ಇದಾವೆ. ಮೊದಲನೇದಾಗಿ ಪುನರ್ವಸು, ಓದುಗ ಮಿತ್ರರಾದ ಅಕ್ಷಯ್ರವರು ಅವಾಗ ಇದ್ರದ್ದು ರಿವ್ಯೂ ಆಗ್ತಿರ್ತಾರೆ. ಹಾಗಾಗಿ ಓದ್ಲೇಬೇಕು ಅಂತ ಪುನರ್ವಸು ತಗೊಂಡೆ. ಮತ್ತೆ ಮಾಂಡೋವಿ, ಇದ್ರ ಬಗ್ಗೆನೂ ಸುಮಾರು ರಿವ್ಯೂಗಳು ನೋಡಿದ್ದೆ. ಓದೋಣ ಅಂತ ರವಿ ಬೆಳಗೆರೆ ಅವ್ರದ್ದು. ಇದನ್ನ ಸಾಹಿತ್ಯ ಸಂತೆ ಚಿರಂಜೀವಿ ಸರ್ ಅವರು ಸಜೆಸ್ಟ್ ಮಾಡಿದ್ದು. ಆಕ್ಚುಲಿ ನಿನ್ನೆ ಸುಮಾರು ಸಂತೆನೆಲ್ಲ ನಮ್ ಜೊತೆ ನಮಗೆ ಪರಿಚಯಿಸಿದ್ದು ಸಾಹಿತ್ಯ ಸಂತೆ ಸರ್ ಅವರೇ. ಅವರು ಇದು ತುಂಬಾ ಚೆನ್ನಾಗಿದೆ ಅಂತ ಸಜೆಸ್ಟ್ ಮಾಡಿದ್ರು. ಹಾಗಾಗಿ ಶಿವಕುಮಾರ್ ಮಾವಲಿ ಅವರ ದೇವರು ಅರಸ್ಟಾದ ಅನ್ನೋ ಒಂದು ಕೃತಿಯನ್ನ ತಗೊಂಡೆ. ಮತ್ತೆ ಚಿಂತೆ ಬಿಡಿ ಚಿಲ್ ಮಾಡಿ, ಶ್ವೇತಾ ಬಿಡಿ ಅವರು ಮೊದ್ಲಿಂದನೂ ಫೇಸ್ಬುಕ್ ಅಲ್ಲಿ ಬರೀತಿದ್ದು ನೋಡಿದ್ದೆ. ತುಂಬಾ ಚೆನ್ನಾಗಿ ಬರೀತಿದ್ರು. ಇದ್ರ ಬಗ್ಗೆನೂ ಒಂಥರ ತುಂಬಾ ಒಳ್ಳೆ ಪಾಸಿಟಿವ್ ರಿವ್ಯೂಸ್ ಬಂದಿತ್ತು. ಹಾಗಾಗಿ ಇದೊಂದು ತಗೊಂಡೆ, ಚಿಂತೆ ಬಿಡಿ ಚಿಲ್ ಮಾಡಿ. ಇದುವರೆಗೂ ನಾನು ತಾರಾಸ್ ಅವ್ರನ್ನ ಓದೇ ಇಲ್ಲ, ತಿರುಗುಬಾಣ. ಹಾಗಾಗಿ ಇದೊಂದು ತಗೊಂಡೆ. ಭೈರಪ್ಪನವರ ಸುಮಾರು ಕೃತಿಗಳನ್ನ ಎಲ್ಲಾನು ಓದಿದ್ರು ಸಹ ಅವರ ಆರಂಭಿಕ ಕೃತಿಗಳು ಇನ್ನು ಓದಿರ್ಲಿಲ್ಲ. ಹಾಗಾಗಿ ಉದಯೋನ್ಮುಖ ಭೈರಪ್ಪನವರ ಬೆಳಕು ಮೂಡಿತು ಮತ್ತೆ ಭೀಮಕಾಯ ಅನ್ನೋ 2 ಪುಸ್ತಕಗಳನ್ನ ಗಿಫ್ಟ್ಸ್ ಕೊಡ್ಸಿದ್ರು ಅಕ್ಕ. ಇನ್ನ ಎಲ್ಲ ನಮ್ಗೆಲ್ಲ ತಗೊಂಡ್ವಲ್ವಾ, ಮಗುಗೂ ಒಂದಿರ್ಲಿ ಅಂತ 121 ನೀತಿ ಕಥೆಗಳು, ಹೇಗಿದೆ ಗೊತ್ತಿಲ್ಲ, ಇರ್ಲಿ ಒಂದು ಅಂತ ತಗೊಂಡೆ. ಇದಿಷ್ಟೇ ತಗೊಳಕ್ಕಾಗಿದ್ದು. ಆದ್ರೆ ಸಂತೆ ಮಾತ್ರ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿತ್ತು. ಜೊತೆಗೆ ಅಲ್ಲಿ ವಸುಧೇಂದ್ರ ಸರ್ ಮೀಟ್ ಮಾಡಿದ್ದು ಏನೋ ಒಂಥರ ವಿಶೇಷದಲ್ಲಿ ವಿಶೇಷ ಅನಿಸ್ತು. ಹಾಗೆ ವೀರಕಪುತ್ರ ಅವರು, ಅನಂತ್ ಕುಣಗಲ್ ಅವರು, ಸುಮಾರು ಜನ ಇದ್ರು. ಎಲ್ಲರನ್ನು ಮೀಟ್ ಮಾಡಿದ್ದು ತುಂಬಾ ಖುಷಿ ಅನಿಸ್ತು. ಜೊತೆಗೆ ಕನ್ನಡದ ಒಂದು ಹಬ್ಬ ಇಷ್ಟರ ಮಟ್ಟಿಗೆ ಅಷ್ಟು ದೊಡ್ಡ ಹಬ್ಬವಾಗಿ ಹೊರಹೊಮ್ಮಿದ್ದು ತುಂಬಾ ಖುಷಿ ಅನಿಸ್ತು. ಧನ್ಯವಾದಗಳು.